ಹಲೋ, ಗುಡ್ ಮಾರ್ನಿಂಗ್. ನಾನಿವತ್ತು ಸೋಯಾಬೀನ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನೀರುಳ್ಳಿ, ಕರಿಬೇವು ಸೊಪ್ಪು, ಟೊಮೆಟೊ, ಮೆಣಸು, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಉಪ್ಪು, ಅರಶಿನ ಹುಡಿ, ಸನ್ಫ್ಲವರ್ ಆಯಿಲ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಶೇಜ್ವಾನ್ ಸಾಸ್, ಚಿಕನ್ ಮಸಾಲ. ಈಗ ನಾನು ಪಾತ್ರೆ ತಗೊಂಡಿದ್ದೇನೆ ಸೋಯಾಬೀನ್ ರೆಸಿಪಿ ಮಾಡಲಿಕ್ಕೆ. ಇವಾಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಈಗ ನಾನು ನೀರುಳ್ಳಿ, ಕೆಂಪಾಗುವವರೆಗೂ ಫ್ರೈ ಮಾಡಬೇಕು. ಇವಾಗ ನೀರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಸೊಪ್ಪನ್ನು ಹಾಕಬೇಕು. ಇವಾಗ ಕೈಮೆಣಸನ್ನು ಹಾಕಬೇಕು. ಟೊಮೆಟೊವನ್ನು ಸೇರಿಸಬೇಕು. ಸ್ವಲ್ಪ 5 ನಿಮಿಷ ಫ್ರೈ ಮಾಡಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಇವಾಗ ಫ್ರೈ ಆದಮೇಲೆ 2 ಸ್ಪೂನ್ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ ಅರ್ಧ ಚಮಚ, ಅರಶಿನ ಹುಡಿ ಅರ್ಧ ಚಮಚ ಎಲ್ಲವನ್ನು ನಾವು ಮಿಕ್ಸ್ ಮಾಡಬೇಕು. ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ. ಎಲ್ಲ ಫ್ರೈ ಆದಮೇಲೆ ರೆಡ್ ಚಿಲ್ಲಿ ಸಾಸ್ 1 ಸ್ಪೂನು, ಗ್ರೀನ್ ಚಿಲ್ಲಿ ಸಾಸ್ 1 ಸ್ಪೂನು ಮತ್ತು 1 ಸ್ಪೂನು ಶೇಜ್ವಾನ್ ಸಾಸನ್ನು ಹಾಕ್ತಾ ಇದ್ದೇನೆ. ಇವಾಗ ಇದೆಲ್ಲವನ್ನು ನಾವು ಫ್ರೈ ಮಾಡಬೇಕು. ಇವಾಗ ಸೋಯಾಬೀನ್ ಚಾಪ್ಸನ್ನು ಹಾಕ್ತಾ ಇದ್ದೇನೆ. ಇದನ್ನು ನಾನು ಆಲ್ರೆಡಿ ಸ್ಟಾರ್ಟಿಂಗಿಗೆ ಬಿಸಿ ಮಾಡಿ ಇಟ್ಟಿದ್ದೆ. ಇದಕ್ಕೆ ಸೋಯಾಬೀನನ್ನು ನಾನು ಬಿಸಿ ನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇದು ಸಾಫ್ಟ್ ಆಗುವವರೆಗೂ ನಾವು ಬಿಸಿ ನೀರಲ್ಲಿ ಹಾಕಿ ಇಡಬೇಕು. ಇವಾಗ ನಾನು ಸೋಯಾಬೀನನ್ನು ಹಾಕ್ತಾ ಇದ್ದೇನೆ. ಇವಾಗ ನಾನು ಚಿಕನ್ ಮಸಾಲ ಹಾಕ್ತಾ ಇದ್ದೇನೆ. ಇವಾಗ 1 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇನೆ. ಇವಾಗ ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ. ನಾವು ನೋಡಿ, ನಮ್ಮ ಸೋಯಾಬೀನ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೂ ಇಷ್ಟ ಆಗ್ತದೆ, ನಿಮಗೂ ಇಷ್ಟ ಆಗ್ತದೆ. ಈಗ ನಾನು ಸ್ವಲ್ಪ ಕೊತ್ತಂಬರಿಯನ್ನು ನಾನು ಸೇರಿಸ್ತಾ ಇದ್ದೇನೆ. ಇವಾಗ ಸೋಯಾಬೀನ್ ರೆಸಿಪಿ ರೆಡಿ ಆಯಿತು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು. ಬಾಯ್ ಬಾಯ್.